ಅಪ್ಪಾಜಿ, ನಾನು ಶಾಲೆಗೆ ಯಾವಾಗ ಹೋಗುವುದು? ಅಪ್ಪಾಜಿ, ನನಗೂ ಶಾಲೆಗೆ ಹೋಗುವ ಆಸೆ. ಏನ್ರಿ ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸೋದು? ನಾನು ಅದರ ವಿಷಯ ಬಗ್ಗೆ ಯೋಚಿಸುತ್ತಿದ್ದೆ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಮಕ್ಕಳನ್ನು ನಿಮ್ಮ ಶಾಲೆಯಲ್ಲಿ ಸೇರಿಸಬಹುದಾ? ಸೇರಿಸಿಕೊಳ್ಳುತ್ತೆ. ಹೆಸರು ಹೇಳಿ. ನನ್ನ ಮಗನ ಹೆಸರು ಭೀಮರಾವ್. ನೀವು ನಿಮ್ಮ ಸ್ಥಾನದಲ್ಲಿ ಆಸೀನರಾಗಿ. ನೀವೇನು ಅಲ್ಲಿ ಕುಳಿತುಕೊಂಡಿದ್ದೀರಾ? ಎದ್ದೇಳಿ. ನೀವಿಬ್ಬರು ಹೊರಗಡೆ ನಿಂತು ಪಾಠವನ್ನು ಕೇಳಿ. ಗುರುಗಳೇ, ನಮ್ಗೇನು ಕೇಳಿಸ್ತಾ ಇಲ್ಲ. ಎಲ್ಲಿಗೆ ಬರ್ತಾ ಇದ್ದೀರಾ? ದೇವರಿಗೆ ನಮಸ್ಕಾರ ಮಾಡುವುದಕ್ಕೆ. ನಿಮ್ದು ಯಾವ ಜಾತಿ? ನಾವು ದಲಿತರು. ನಿಮ್ಮ ಜಾತಿಯವರಿಗೆ ಪ್ರವೇಶವಿಲ್ಲ. ನಾವೇನ್ ತಪ್ಪು ಮಾಡಿದೀವಿ? ನಮ್ಮನ್ನ ಯಾಕೆ ಒಳಗಡೆ ಬಿಡ್ತಾ ಇಲ್ಲ? ನನಗೊಂದು ಗೊತ್ತಾಗ್ತಿಲ್ಲ, ನಮ್ಮ ಜಾತಿನವರಿಗೆ ಮಾತ್ರನೇ ಈ ಸಮಸ್ಯೆ ಇದೆಯಾ, ಇಲ್ಲಾದ್ರೆ ಕೆಳಗಡೆ ಇರುವ ಎಲ್ಲ ಜಾತಿಗಳಿಗೆ ಇದೇ ಸಮಸ್ಯೆ ಇದೆಯಾ? ಪರಿಹಾರಸಕ್ಕೆ ಯಾರೂ ಮುಂದೆ ಬರುವುದಿಲ್ಲನಾ? ವರ್ಷದ ನಂತರ ಅಂಬೇಡ್ಕರ್ ಅವರು ತನ್ನ ಆಧುನಿಕ ವಿದ್ಯಾಭ್ಯಾಸವನ್ನು ಲಂಡನ್ನಲ್ಲಿ ಪೂರ್ಣಗೊಳಿಸಿ ಭಾರತಕ್ಕೆ ಬಂದಾಗ, ಸ್ವತಂತ್ರ ಬಂದ ನಂತರ ಪ್ರಸ್ತುತ ಪ್ರಧಾನಮಂತ್ರಿ ಪಂಡಿತ್ ನೆಹರೂಜಿ ಅವರ 1ನೇ ದುಂಡುಮೇಜಿನ ಸಭೆಯಲ್ಲಿ ಅಂಬೇಡ್ಕರ್ ಅವರು 61ನೇ ದೇಶದ ಸಂವಿಧಾನವನ್ನು ಆಧಾರವಾಗಿ ಕುರಿತು ನಮ್ಮ ದೇಶಕ್ಕೆ ಬೇಕಾಗುವ ಮೂಲಭೂತ ಸೌಕರ್ಯಗಳು, ನಮ್ಮ ದೇಶದ ಎಲ್ಲ ಜಾತಿ ವರ್ಗದವರಿಗೆ ಸಮಾನತೆಯೇ ಕುರಿತು ನಮ್ಮ ದೇಶದ ಸಂವಿಧಾನವನ್ನು ರಚಿಸಿದ್ದಾರೆ.
film, first the thought was to do about the life story of Dr. B.R. Ambedkar. We did not give the best output, but we tried our best.